ನಟ ಕಿಚ್ಚ ಸುದೀಪ್ ಅವರು ಡಿಯರ್ ಹಸ್ಬೆಂಡ್ ಎಂಬ ಕನ್ನಡ ಸಿನಿಮಾದ ಟೀಸರ್ ಅನ್ನು ಲಾಂಚ್ ಮಾಡಿದ್ದಾರೆ. ಹೊಸ ಪ್ರತಿಭೆಗಳಿಗೆ ಸದಾ ಬೆಂಬಲ ನೀಡುವ ಸುದೀಪ್ ಅವರು ಸೂರಜ್ ಗೌಡ ಮತ್ತು ಶರಣ್ಯ ಶೆಟ್ಟಿ ಲೀಡ್ ಆಗಿ ನಟಿಸಿರುವ ಡಿಯರ್ ಹಸ್ಬೆಂಡ್ ಚಿತ್ರದ ಟೀಸರ್ ಅನ್ನು ಬಿಡುಗಡೆ ಮಾಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಟೀಸರ್ ಲಿಂಕ್ ಬಯೋದಲ್ಲಿದೆ, ಒಮ್ಮೆ ಚೆಕ್ ಮಾಡಿ. ಮಸ್ತ್ ಮಲೈಕಾ ಹಾಡು 15 ಮಿಲಿಯನ್ ವೀಕ್ಷಣೆ ತಲುಪಿದೆ. ಮಾರ್ಕ್ ಸಿನಿಮಾದ ಮಸ್ತ್ ಮಲೈಕಾ ಹಾಡಿಗೆ ಕಿಚ್ಚ ಸುದೀಪ್ ಹಾಗೂ ನಿಶ್ವಿಕಾ ನಾಯ್ಡು ಅವರು ಹೆಜ್ಜೆ ಹಾಕಿದ್ದಾರೆ. ಈ ಹಾಡು ಈಗ 1.5 ಕೋಟಿ ವೀಕ್ಷಣೆ ಮೀರಿಸಿ ಮುನ್ನಂಗುತ್ತಿದೆ. ನೀವು ಇನ್ನೂ ಹಾಡು ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ, ನೋಡಿ ಬನ್ನಿ. ಕಿಚ್ಚನ ಸೀಸನ್ ಚಪ್ಪಾಳೆ ಈಗ ವಾರದ ಚಪ್ಪಾಳೆಗೆ ಬದಲಾಗಿದೆ. ಕಿಚ್ಚ ಸುದೀಪ್ ಅವರು ಧ್ರುವಂತ್ ಅವರಿಗೆ ಹೋದ ಭಾನುವಾರ ಸೀಸನ್ ಚಪ್ಪಾಳೆ ಕೊಟ್ಟಿದ್ದರು. ಅದನ್ನು ಕಲರ್ಸ್ ವಾಹಿನಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿತ್ತು. ಅದರ ನಂತರ ಗಿಲ್ಲಿ ನಟನ ಅಭಿಮಾನಿಗಳು ರೋಚಿಗೆದ್ದರು. ಇದನ್ನು ಗಮನಿಸಿದ ಕಲರ್ಸ್ ತಂಡ ಆ ಪೋಸ್ಟ್ ಡಿಲೀಟ್ ಮಾಡಿ ಈಗ ವಾರದ ಚಪ್ಪಾಳೆ ಪೋಸ್ಟ್ ಮಾಡಿದ್ದಾರೆ ಎಂದು ಹೇಳಲಾಗುತ್ತಿದೆ. ಗಿಲ್ಲಿ ಅವರಿಗೆ ಅಭಿಮಾನಿಗಳು ಏನೆಂದು ಕರೆಯಬೇಕು ಅಂತ ಬಿಗ್ ಬಾಸ್ ಕೇಳಿದಾಗ ಗಿಲ್ಲಿ ಅವರು ಹೀಗೆ ಬರೆದಿದ್ದಾರೆ. ಪಲಾರ್ ಗಿಲ್ಲಿ, ಕಲಕರ್ ಗಿಲ್ಲಿ, ಕಿತಪತಿ ಕಿಂಗ್, ಕ್ವಾಟ್ಲೆ, ಪಲ್ಲು, ಮಾತಿನ ಮಲ್ಲ, ಸಕಲಕಲ ವಲ್ಲಭ, ಎಲ್ಲ ಆಟ ಬಾಲ್ಲವ ಎಂದು ಬರೆದಿದ್ದಾರೆ. ಇದ್ರಲ್ಲಿ ನೀವು ಗಿಲ್ಲಿ ಅನ್ನು ಏನೆಂದು ಕರೆಯುತ್ತೀರಾ ಕಾಮೆಂಟ್ ಮಾಡಿ. ಹೇಗ್ರೀವ ಚಿತ್ರದಿಂದ ದೊಡ್ಡ ಅಪ್ಡೇಟ್. ಧನ್ವೀರ್ ನಾಯಕನಾಗಿ ನಟಿಸುತ್ತಿರುವ ಹೇಗ್ರೀವ ಚಿತ್ರದ ದೊಡ್ಡ ಅಪ್ಡೇಟ್ 15 ಜನವರಿ 2026 ರಂದು ಬೆಳಗ್ಗೆ 10:05 ಬಿಡುಗಡೆಯಾಗಲಿದೆ. ಯಶ್ ಅವರ ಹಳೆಯ ಫೋಟೋ ಒಂದು ವೈರಲ್ ಆಗಿದೆ. ಯಶ್ ಅವರ ಮೊದಲ ಸಲ ಸಿನಿಮಾದ ಪ್ರಚಾರದ ಫೋಟೋ ಒಂದು ಈಗ ವೈರಲ್ ಆಗಿದೆ. ಆ ಫೋಟೋದಲ್ಲಿ ಯಶ್ ಅವರು ಒಂದು ಬಸ್ಸಿನಲ್ಲಿ ನಿಂತು ಸಿನಿಮಾ ಪ್ರಚಾರ ಮಾಡುತ್ತಿರುವುದು ಕಾಣುತ್ತದೆ. ಗಿಲ್ಲಿ ಅವರಿಗೆ ಬಿಗ್ ಬಾಸ್ ಮನೆಯಲ್ಲಿ ಏನು ಆಸೆ ಇದೆ ಗೊತ್ತಾ? ಬಿಗ್ ಬಾಸ್ ಕೇಳಿದಾಗ ಗಿಲ್ಲಿ ಅವರು ಹೀಗೆ ಹೇಳಿದ್ದಾರೆ. ಬಿಗ್ ಬಾಸ್ ಮನೆಯ ಟಿವಿಯಲ್ಲಿ ಒಳ್ಳೆ ಕನ್ನಡ ಸಿನಿಮಾ ನೋಡಬೇಕು. ಬಿಗ್ ಬಾಸ್ ಮನೆಯಲ್ಲಿ ಇರುವ ಆನೆಯ ಮೇಲೆ ಒಂದ್ಸಲ ಕುಳಿತುಕೊಳ್ಳಬೇಕು. ನನಗೆ ನಳ್ಳಿ ಮೂಳೆಯಂದ್ರೆ ತುಂಬಾ ಇಷ್ಟ. ಬಿಗ್ ಬಾಸ್ ಮನೆಯೊಳಗೆ ನಳ್ಳಿ ಮೂಳೆ ಹೊಟ್ಟೆ ತುಂಬಾ ತಿಂದು ಮಲಗಬೇಕು. ನಾಯಿಯ ಬೊಗಳು ಸೌಂಡ್ ಬರಬಾರದು.